ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಐರೂಫಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸು. ಈ ಐರೂಫಲ್ಲಿ ಕಟ್ಟಿರೋದು ಬಂದು ಕೂಡ ನಮಗೆ ಎಸ್ ಶೇಪಲ್ಲಿ ಕಟ್ಟಿರುವಂಥದ್ದು, ಅದರಲ್ಲೂ ಕೂಡ ನಮಗೆ ಡಿಫ್ರೆಂಟ್ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸು ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜಲ್ಲಿ ಬರುವಂತಹ BDO ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, KSIT ಕಾಲೇಜಲ್ಲ ಮತ್ತು ಡಿಮಾರ್ಟ್ ಎಲ್ಲ ನಮಗೆ ಜಸ್ಟ್ ಒಂದೇ 1 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಲೊಕ್ಯಾಲಿಟಿಯಲ್ಲಿ ನಮಗೆ ಕಾವೇರಿ ವಾಟರ್ ಬರುತ್ತದೆ, ಓನ್ ಬೋರ್ವೆಲ್ ಕೂಡ ಇರುವಂತದ್ದು, ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು ಈ ಪ್ರಾಪರ್ಟಿ. ವೀಕ್ಷಕರು, ಈಗ ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ನೋಡಬಹುದು, ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕಟ್ ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಲ್ಗಳಿಗೂ ಕೂಡ ನಮಗೆ 2x4 ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಮೂಲೆಯಲ್ಲಿ, ದೇವ್ರ ಮೂಲೆಯಲ್ಲಿ ನಮಗೆ ವಾಟರ್ ಸೋರ್ಸ್ ಕೊಟ್ಟಿರುವಂತದ್ದು, ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ರೈಲಿಂಗ್ಸ್ ಅಲ್ಲಿ ನಮಗೆ SS ವಿತ್ ಟಫನ್ ಗ್ಲಾಸ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಇರುವಂತದ್ದು. ಇಲ್ಲಿ ನಮಗೊಂದು ಶೂ ರ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಬಹುದು, ಶೂ ರ್ಯಾಕ್ಗಳಿಗೆ ನಮ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ಗೆ ಕೊಟ್ಟಿರುವಂತದ್ದು ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಕಾವೇರಿ ವರ್ಕ್ ನಮಗೆ ಈ ಪೋರ್ಷನ್ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ಮೇಂಟೆನೆನ್ಸ್ ಗೋಸ್ಕರ ಇಲ್ಲಿ ನಮಗೆ 3 ಟ್ಯಾಪ್ ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಈ ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಒಂದು ಎಮರ್ಜೆನ್ಸಿ ಪರ್ಪಸ್ ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಇಂಡಿಯನ್ ಕಮೋಡ್ ಇರುವಂತಹ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ಈ ಪಾರ್ಕಿಂಗ್ ಅಲ್ಲಿ. ಬಟ್ ಒಂದು ಟಾಯ್ಲೆಟ್ ಪರ್ಪಸ್ಗೆ ಮಾತ್ರ ಮಾಡಿರುವಂತದ್ದು, ಒಂದು ಎಮರ್ಜೆನ್ಸಿ ಪರ್ಪಸ್ಗೆ. ಇನ್ ಕೇಸ್ ಏನಾದ್ರು ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಒಂದು ಫಂಕ್ಷನ್ ಏನಾದ್ರು ಮಾಡಿದ್ರೆ, ಇಲ್ಲ ಸರ್ವೆಂಟ್ ಗಳಿಗೆ, ಡ್ರೈವರ್ ಗಳಿಗೆ ಏನಾದ್ರು ಒಂದು ಎಮರ್ಜೆನ್ಸಿ ಪರ್ಪಸ್ಗೆ ಈ ಕಾಮನ್ ವಾಶ್ರೂಮ್ ಅನ್ನು ಪ್ರೊವೈಡ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ನೋಡೋದಲ್ಲ, ಮೆಟ್ರೋಗೆ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ಕೇಸ್ ನೋಡಬಹುದು, 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಅಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಇದು ಈ ಪೋರ್ಷನ್ ಎಲಿವೇಶನ್ ನೋಡಬಹುದು. ಎಕ್ಸಾಕ್ಟ್ ನಮಗೆ ಮೇಂಟೆನೆನ್ಸ್ ಗೋಸ್ಕರ 2x4 ವಿಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಈಸ್ಟ್ ಡೋರ್ ಬರುತ್ತೆ. ನಮಗೆ ಫುಲ್ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಇದು ಡೋರ್ ಸ್ಟ್ರಕ್ಚರ್ ನಮಗೆ ಈ ತರ ಇದೆ. ಇದು ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ನಮಗೆ ಡಬಲ್ ಹೈಟ್ ಸೀಲಿಂಗ್ ಮಾಡಿದ್ದಾರೆ. ಅದು ಕೂಡ ನಮಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ತುಂಬಾ ಜನ ನಮಗೆ ಸ್ಕ್ವೇರ್ ಆಗಿ ತಗೊಂಡಿರ್ತಾರೆ. ಇಲ್ಲಿ ನೋಡಬಹುದು, ಹಾಫ್ ಸರ್ಕಲ್ ಅಲ್ಲಿ ತಗೊಂಡು ಮಾಡಿರುವಂತದ್ದು ತುಂಬಾ ಹೈಲೈಟ್ ಆಗಿ ಬಂದಿದೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಲೈಟ್ ಕೂಡ ನಮಗೆ ಒಂದು ಜೂಮರ್ ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ಗೆ ಏನ್ ನೋಡ್ತಾ ಇದ್ದೀರಾ, ಈ ವಾಲ್ಗೆ ನಮಗೊಂದು ವಾಲ್ ಪೇಪರ್ ಹಾಕೊಡ್ತಾರೆ. ವಿತಿನ್ 1 ವೀಕಲ್ಲಿ ಫುಲ್ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಇನ್ನ ಸಣ್ಣ ಪುಟ್ಟ ಕೆಲಸಗಳಿದೆ, ಆ ಕೆಲಸಗಳೆಲ್ಲ ನಮಗೆ ಜಸ್ಟ್ 1 ವೀಕಲ್ಲಿ ನಮಗೆ ಕಂಪ್ಲೀಟ್ ಆಗೋಗುತ್ತೆ ಅಂತ ಹೇಳ್ಬೋದು. ಈ ಪೋರ್ಷನ್ ನೋಡಿ, TV ಯೂನಿಟ್, ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಈ TV ಯೂನಿಟ್ ಅಲ್ಲಿ ನಮಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ಡೆಕೋರೇಟ್ ಐಟಮ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ, ಮೌಂಟ್ ಮಾಡ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಸ್ಟೋರೇಜು, ಈ ಪೋರ್ಷನ್ ಅಲ್ಲಿ ಸ್ಟೋರೇಜು, ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸ್ಟೋರೇಜ್ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳಿದೆ. ಡಿಸೈನ್ ವೈಸ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. EP ಸಪರೇಟ್ ಇದೆ, EP ಸಪರೇಟ್. ನೋಡೋದಕ್ಕೆ ಲುಕ್ ವೈಸ್ ಅಲ್ಲಿ ನೋಡಿದ್ರೆ ಹೇಗಿದೆ ಅಂತ TV ಯೂನಿಟ್ ಬೊಂಬಾಟಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕಿಂತ ನಮಗೆ ಹೈಲೈಟ್ ಅಂದ್ರೆ ಇದೆ, ಹಾಫ್ ಸರ್ಕಲ್ ಅಲ್ಲಿ ತಗೊಂಡಿರುವಂತದ್ದು ಎಸ್ ಟೈಪ್ ಅಲ್ಲಿ ಬರುತ್ತೆ. ಐರೂಫು ಲವ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೂ ಕೂಡ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಐರೂಫ್ ಅಲ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಈ ಮನೆ ಚೆನ್ನಾಗಿದೆ. ಇನ್ನು ಈ ಸ್ಟೇರ್ಕೇಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಇದು ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಸೇಫ್ಟಿ ಗ್ರಿಲ್ ವರ್ಕ್ ಶೇಪ್ ಅಲ್ಲಿ. ಇಲ್ಲೂ ಕೂಡ ನಮಗೊಂದು ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಈ ಪೋರ್ಷನ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಫೋಟೋ ಫ್ರೇಮ್ ವರ್ಕ್ಗಳೆಲ್ಲ ನೋಡ್ಬೋದು. ವಿತ್ ಸ್ಟೇರ್ಕೇಸ್ ಕೆಳಗಡೆ ವಿತ್ ಸ್ಟೋರೇಜ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂಥದ್ದು. ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ಗಳ ಜಾಗನ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಮೇಲ್ಗಡೆ ಕೂಡ ನಮಗೆ ಲಾಫ್ಟ್ ವರ್ಕು, ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟು. ಆ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವೆಂಟಿಲೇಷನ್ಗೋಸ್ಕರ ನಮಗೆ 2 ವಿಂಡೋಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 3 ವಿಂಡೋ ಇರುವಂತಹ ಒಂದು ವಿಂಡೋ, ಅಲ್ಲಿ 2 ಡೋರ್ ಇರುವಂತಹ ಒಂದು ವಿಂಡೋ ಪ್ರೊವೈಡ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಕುಬೇರದ ಮೂಲೆಯಲ್ಲಿ ಪೂಜಾ ಮನೆ, ಆರಾಮಾಗಿ ನಾವು ಒಬ್ರು ಕುತ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಗ್ರಾನೈಟ್ ಸ್ಲ್ಯಾಬ್ ಇದೆ.
ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ಬಟರ್ಫ್ಲೈ ಟೈಲ್ಸ್ ವಿತ್ ವೈಟ್ ಗ್ರೇನ್ಸ್ ಇರುವಂತದ್ದನ್ನ ಟೈಲ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಪೂಜಾ ಮನೆ ಡೋರ್ ನೋಡಿದ್ರೆ ಟೀಕ್ವುಡ್ ಫ್ರೇಮು, ಇದು ಕೂಡ ನಮಗೆ ಟೀಕ್ವುಡ್ ಫ್ರೇಮ್ ಬರುತ್ತೆ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆ ಫ್ರೇಮ್ ಪಕ್ಕದಲ್ಲಿ ನಮಗೆ ವಿತ್ ಟೀಕ್ವುಡ್ ಅಲ್ಲಿ ನಮಗೆ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಒಂದು ಗಜಲಕ್ಷ್ಮಿ ಇರುವಂತ ಒಂದು ಲೋಗೋ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ನೋಡಿದ್ರಲ್ಲ, ಆರಾಮಾಗಿ ಒಬ್ಬರು ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಆಂಗಲ್ ಇಂದ ನೋಡಬಹುದು ಕಿಚನ್ ಏರಿಯಾ ವಿತ್ ಹಾಲ್ ಕೂಡ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಪ್ರೈವೇಸಿ ಬೇಕು ಅಂದ್ರೆ ಡಿಸೈನ್ ಸ್ಕ್ರೀನ್ ಗಳೆಲ್ಲ ಬರುತ್ತೆ. ಈಗ ಡಬಲ್ ರಾಡ್ ಇರುವಂತಹ ಡಿಸೈನ್ ಸ್ಕ್ರೀನ್ ಗಳು ಬರುತ್ತೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಆ ಪೋರ್ಷನ್ ಅಲ್ಲಿ ನಾವು ಬಿಲ್ಡ್ ಮಾಡ್ಕೋಬಹುದು. ಇಲ್ಲಿ ನಾವು ಒಂದು 4 ಸೀಟ್ ಇರುವಂತಹ ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಆಮೇಲೆ ಮೇಂಟೆನೆನ್ಸ್ ಇಟ್ಕೊಳ್ಳುವಂತಹ ಐಟಮ್ಗಳಿಗೋಸ್ಕರ ಇಲ್ಲಿ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಯುಟಿಲಿಟಿ ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿರೋದು. ಇನ್ನ ಡೋರ್ ಬಂದಿಲ್ಲ. ತಗೊಳ್ಳೋ ಪರ್ಚೇಸ್ ಮಾಡ್ತಾರಲ್ಲ ಅವ್ರ ರಿಕ್ವೈರ್ಮೆಂಟ್ ಮೇಲೆ ಅದನ್ನ ಡೋರ್ ಹಾಕೋದ ಬೇಡವಾ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಬಿಟ್ಟಿದ್ದಾರೆ. ನಮ್ಗೆ ಇಲ್ಲಿ ಕಾಮನ್ ವಾಶ್ರೂಮ್ ಬೇಡ, ನಮಗೆ ಯುಟಿಲಿಟಿನ ಬೇಕು ಅಂದ್ರೆ ಇದನ್ನ ಹಾಗೆ ರೆಡಿ ಮಾಡಿ ಕೊಡ್ತಾರೆ. ಇಲ್ಲ ನಮ್ಗೆ ಯುಟಿಲಿಟಿ ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ಬೇಕು ಅಂದ್ರೆ ಇಲ್ಲಿ ನಮಗೆ WPC ಒಂದು ಡೋರ್ ಕೂಡ ನಮಗೆ ಫಿಟ್ ಮಾಡಿ ಕೊಡ್ತಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಅಲ್ಲಿ ನಮಗೆ ಬಾತ್ರೂಮ್ಗೆ ಎಕ್ಸಿಟ್ಗೋಸ್ಕರ ಅಲ್ಲಿ ವಿಂಡೋ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಆ ಪರ್ಪಸ್ಗೆ ಇಲ್ಲಿ ಇದನ್ನ ಡೋರ್ ಫಿಟ್ ಮಾಡಿಲ್ಲ. ತಗೊಳ್ಳೋರ ರಿಕ್ವೈರ್ಮೆಂಟ್ ಮೇಲೆ ಈ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ತುಂಬಾ ದೊಡ್ಡದಾಗಿ ಬಂದಿದೆ ಮನೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಡಬಲ್ ಹೈಟ್ ಸೀಲಿಂಗ್ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿ ನಮಗೆ ಯೂಸ್ ಮಾಡಿ ಎಸ್ ಟೈಪ್ ಅಲ್ಲಿ ನಮಗೆ ಡಿಸೈನ್ ತಗೊಂಡು ಅದಕ್ಕೆ ತಕ್ಕನಂಗೆ SS ವರ್ಕ್ ನ ಮಾಡಿ ಆ SS ರಾಡ್ ಕೆಳಗಡೆ ವಿತ್ ಟಫನ್ ಗ್ಲಾಸ್ ವರ್ಕು ವಿತ್ ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂಥದ್ದು. ಬೊಂಬಾಟ್ ಆಗಿದೆ. ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಚನ್ ಏರಿಯಾ ಜೊತೆಗೆ ಪ್ಯಾಂಟ್ರಿ ಕೂಡ ಇದೆ ವಿತ್ ಸ್ಟೋರೇಜು ವಿತ್ ಗ್ಲಾಸ್ ಇರುವಂತಹ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಅಲ್ಲಿ 32 ಆಂಪ್ ಸಾಕೆಟ್ ಇದೆಯಲ್ಲ, ಅದು ಬಂದು ನಮಗೆ ಫ್ರಿಜ್ ಇಟ್ಕೊಳ್ಳೋ ಏರಿಯಾ. ಆರಾಮಾಗಿ ಒಂದು ಡಬಲ್ ಡೋರ್ ಇರುವಂಥ ದೊಡ್ಡದಾಗಿರುವಂತಹ ಫ್ರಿಜ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೋಬಹುದು. ಆ ಥರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ಫುಲ್ ಸ್ಟೋರೇಜ್ ಕೊಟ್ಟಿರುವಂಥದ್ದು ಈ ಪೋರ್ಷನ್ ಅಲ್ಲಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಫುಲ್ಲು ಈ ಸ್ಟೇರ್ಕೇಸ್ಗೆ ಏನು SS ರಾಡ್ ಮಾಡಿದಾರಲ್ಲ ಅಲ್ಲೆಲ್ಲ ಟಫನ್ ಗ್ಲಾಸ್ SS ವರ್ಕು ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಕ್ವಾಲಿಟಿ ಐಟಮ್ಸ್ಗಳಿಗೆಲ್ಲ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಲವ್ಲಿ ಆಗಿ ಬಂದಿದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. 3 ಡ್ರಾಯರ್ ಬಾಕ್ಸ್ಗಳ ಜೊತೆಗೆ ವಿತ್ ಬುಕ್ ರ್ಯಾಕುಗಳ ಜೊತೆಗೆ ಆರಾಮಾಗಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋಷ್ಟು ಸ್ಟೋರೇಜ್ ಇರುವಂತಹ ಸ್ಟಡಿ ಯೂನಿಟ್ ಈ ಸ್ಟಡಿ ಯೂನಿಟ್. ಇದ್ರ ಮೇಲ್ಗಡೆ ನಮಗೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೆ ಹೈಲೈಟು S ಆಕಾರದಲ್ಲಿರುವ ಡಬಲ್ ಹೈಟ್ ಸೀಲಿಂಗ್ ನೋಡೋದಲ್ಲ. ಈ ಸ್ಪೇಸ್ನ ನೋಡಿ, ಅಲ್ಲೂ ನಮಗೆ ಪಾಯಿಂಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಪಾಯಿಂಟ್ ಇದೆ. ಆರಾಮಾಗಿ ಅಕ್ವೇರಿಯಂ ಆಗಲಿ ಇಲ್ಲಾಂದರೆ ಒಂದು ಸಿಟ್ಟಿಂಗ್ ಏರಿಯಾ ಥರ ಆಗಲಿ ಯಾವ ಥರ ಬೇಕಂದರೆ ಆ ಥರ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಬೋದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಸೀಲಿಂಗ್ ನೋಡಿ, ಇಂಟೀರಿಯರ್ ಜೊತೆಗೆ ವಿತ್ POP ಮಿಕ್ಸ್ ಆಗಿದೆ. ಇದೇನು ನಮಗೆ ಸ್ಲ್ಯಾಬ್ ಬರುತ್ತೆ, ಈ ಸ್ಲ್ಯಾಬ್ ಮೇಲ್ಗಡೆ ಬರೋದೆಲ್ಲ ನಮಗೆ POP. ಏನು ಐರೂಫ್ ಬರುತ್ತೆ, ಐರೂಫ್ ಮೇಲೆ ಬರೋದೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ತೊಗೊಂಡಿದ್ದಾರೆ. ವಿತ್ ಲೈಟ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿದೆ. ವೆಂಟಿಲೇಷನ್ ಚೆನ್ನಾಗಿದೆ, ಬೆಳಕು ತುಂಬ ಇದೆ. ನೋಡೋದ್ರಲ್ಲ ಹೇಗಿದೆ ಅಂತ, ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಲವ್ಲಿ ಆಗಿದೆ. ಇದು ಬಂದು ನಮಗೆ ಕುಬೇರಿನ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇದೆ. ಬ್ಯಾಕ್ ಸೈಡಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಆ ವಿಂಡೋ ಬ್ಯಾಕ್ ಗ್ರೌಂಡ್ ಫುಲ್ಲು ನಮಗೆ ಇಂಟೀರಿಯರ್ ಡಿಸೈನ್ ತೊಗೊಂಡಿರುವಂಥದ್ದು. ಅದಕ್ಕೆ ಮ್ಯಾಚ್ ಆಗೋ ಥರ ನಮಗೆ ಸೀಲಿಂಗಲ್ಲಿ POP ವರ್ಕು ವಿತ್ LED ಲೈಟ್ ತೊಗೊಂಡಿದ್ದಾರೆ. ಇಲ್ಲಿ ಬಂದು ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಒಂದು ಸೆಮಿ ಲಾಫ್ಟ್ ವರ್ಕುಗಳು ನಮಗೆ ಕಂಪ್ಲೀಟ್ ಆಗಿದೆ. ಅದ್ರ ಕೆಳಗಡೆ ಡ್ರಾಯರ್ ಬಾಕ್ಸ್ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ವಿತ್ ಓಪನ್ ಅಲ್ಲಿ ಇರುವಂತಹ ವಿತ್ ಸ್ಟೋರೇಜು, ಕೆಳಗಡೆ ನಮಗೆ 4 ಡ್ರಾಯರ್ ಬಾಕ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟಿರುವಂತಹ ಟಿವಿ ಯೂನಿಟ್. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ 3 ಪರಗೋಲಗಳು, ಕೆಳಗಡೆ 3 ಡ್ರಾಯರ್ ಬಾಕ್ಸ್ಗಳು ಪ್ರೊವೈಡ್ನ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಮಾಡಿರುವಂಥದ್ದು. ಇನ್ನು ಡ್ರೆಸ್ಸಿಂಗ್ ಏರಿಯಾ ನೋಡ್ಬೋದು, ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾವುದೋ ನಾನು ಇದುವರೆಗೂ ಈ ತರ ನನ್ನ ಕಾನ್ಸೆಪ್ಟ್ ಅಲ್ಲಿ ನೋಡಿಲ್ಲ, ಬಟ್ ಇವ್ರು ಮಾಡಿದ್ದಾರೆ.
ಡ್ರೆಸ್ಸಿಂಗ್ ಏರಿಯಾ ನಮಗೆ ರೊಟೇಟ್ ಮಾಡ್ಬೋದು ಇದನ್ನ. ಇದೊಂಥರ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂದರೆ ಇವಾಗ ನಾವಿಲ್ಲಿ ಗ್ಲಾಸ್ ಹಾಕೊಳ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಗ್ಲಾಸ್ ನೋಡಬಾರ್ದು ಅಂದರೆ ನಾವು ಜಸ್ಟ್ ಒಂದು ಕ್ಲೋಸ್ ಮಾಡಿಕೊಂಡ್ರೆ ಮುಗೀತು. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಗ್ಲಾಸ್ ನೋಡೋಕೆ ಬರೋದಿಲ್ಲ, ನಾವು ಯೂಸ್ ಮಾಡ್ಬೇಕಾದ್ರೆ ಗ್ಲಾಸ್ ನೋಡ್ಕೊಂಡ್ರೆ ಆಗುತ್ತೆ. ಚೆನ್ನಾಗಿದೆ ನೋಡಿ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮದಲ್ಲಿ ನೋಡ್ತಾ ಇದ್ದೆ ಈ ಥರ ಇಂಟೀರಿಯರ್ ಡಿಸೈನು, ಈಗ ಲೈಫಲ್ಲಿ ನೋಡ್ತಾ ಇದ್ದೀನಿ. ಸಾಕಾಗಿದೆ. ಗ್ಲಾಸ್ ಹಾಕ್ಕೊಡ್ಬೇಕು. ಆಫ್ಟರ್ ಅಗ್ರಿಮೆಂಟ್ ನಮಗೆ ವರ್ಕ್ ಏನೇನು ಪೆಂಡಿಂಗ್ ವರ್ಕುಗಳಿದೆಯಲ್ಲ ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ರೈಟ್ ಸೈಡಲ್ಲಿ ಫುಲ್ಲು ಸ್ಟೋರೇಜ್ ಬರುತ್ತೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನಾದರೂ ನಾವು ಚೇರ್ ಹಾಕೊಂಡು ಕೂತ್ಕೊಂಡ್ರು ಕೂಡ ಕಾಲಿಟ್ಕೊಳ್ಳೋದಕ್ಕೆ ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಷ್ಟು ಜಾಗ ಸ್ಪೇಸ್ ಇದೆ ಕಾಲಿಟ್ಕೊಳ್ಳೋದಕ್ಕೆ. ಥಿಂಕ್ ಮಾಡಿರೋವಂಥದ್ದು ಎಲ್ಲ ಡಿಸೈನ್ ವರ್ಕುಗಳೆಲ್ಲ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಕಾಟು ಪಕ್ಕದಲ್ಲಿ ಮಾಡ್ಕೊಂಡ್ರೆ ವಿತ್ ಸ್ಟೋರೇಜ್, ಬುಕ್ಕು, ಮೊಬೈಲು, ಪೆನ್ಸಿಲು, ಏನೋ ಒಂದು ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಇಡೀ ಬಿಲ್ಡಿಂಗ್ಗೆ ಯೂಸ್ ಮಾಡಿರೋದಲ್ಲ, ಈ ಡೋರ್ ನೋಡಿದ್ರಾ, ಇದು ಬಂದು ನಮಗೆ ಪಾಲಿಶ್ ಡೋರ್ ಬರುತ್ತೆ. ಅದು ಫ್ಲೆಶ್ ಡೋರು, ವಾಟರ್ ಪ್ರೂಫ್ ಡೋರು, ಟೀ ಕುಡ್ಡು, ಎ ಪೋರ್ಷನ್ ಟೀ ಕುಡ್ ಪಕ್ಕದಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ವಿತ್ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 2x4 ಆಂಟಿ ಸ್ಕೇಲ್ ಬೆಟರ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಪಾರ್ಟಿಷನ್ ಮಾಡ್ಕೋಬೇಕು ಅಂದ್ರೆ ಆರಾಮಾಗಿ ನಾವು ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಅಷ್ಟು ಸ್ಟೋರೇಜ್ ಈ ಪೋರ್ಷನ್ ಇದೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಶವರ್, ಗೀಸರ್, ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಸೆಂಟ್ರಲ್ಲಿ ಒಂದು ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡು ಅಷ್ಟು ಜಾಗ ಆ ಬಾತ್ರೂಮ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಂಗೆ ಬೆಡ್ರೂಮ್ ಕೂಡ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಮೇನ್ ಅಟ್ರಾಕ್ಟ್ ಅಂದ್ರೆ ಈ ಸ್ಪೇಸ್ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ ಹೋಗೋಣ. ಹಾಗೆ ಈ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ಲೈಟ್ ಆನ್ ಆಗಿದೆ, ಅಲ್ಲಿ ಲೈಟ್ ಆನ್ ಆಗಿಲ್ಲ. ನಾವು ಹೋದ್ರೆ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಆಕ್ಚುಲಿ ಇಂಥ ಲೈಟ್ಗಳೆಲ್ಲ ನಾವು 30-40 ನೋಡಿರ್ತೀವಿ. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮಗೆ ಬಿಲ್ಡ್ ಮಾಡಿದ್ರೆ ನೋಡಿದ್ರಲ್ಲ, ಆನ್ ಆಯ್ತು. ಇದು ನೋಡಿ, ಫುಟ್ ಲೈಟ್ ಎಲ್ಲ ನಮಗೆ ಆಟೋಮೆಟಿಕ್ ಆಗಿ ಕೊಟ್ಟಿರುವಂತದ್ದು. ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡೋದಲ್ಲ, ಕೆಳಗಡೆ ಏಮ್ ಆಸ್ ಇಟ್ ಇಸ್ ಇದೆಲ್ಲ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟು, ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಂಡೋ, ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆ ವಿಂಡೋ ಲೆಫ್ಟ್ ಸೈಡ್, ರೈಟ್ ಸೈಡ್ ಮೇಲ್ಗಡೆಲ್ಲ ಇಂಟೀರಿಯರ್ ಡಿಸೈನು. ಅದಕ್ಕೆ ಮ್ಯಾಚಿಂಗ್ ಆಗಿ ನಮಗೆ POP ವರ್ಕ್ ವಿತ್ LED ಲೈಟು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಪಕ್ಕದಲ್ಲಿ ಆ ಪೋರ್ಷನ್ ಅಲ್ಲಿ ನಮಗೆ ಓಪನ್ ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಸ್ಟೋರೇಜು ವಿತ್ 4 ಡ್ರಾಯರ್ ಬಾಕ್ಸ್ಗಳು. ಮೇಲ್ಗಡೆ ದೊಡ್ಡದಾಗಿರುವಂತಹ ಲಾಫ್ಟ್ ವರ್ಕು, TV ಯೂನಿಟ್, ಡ್ರಾಯರ್ ಬಾಕ್ಸ್ ಇದೆ. ಈ ಪೋರ್ಷನ್ ಅಲ್ಲಿ ಸ್ಕ್ವೇರ್ ಆಗಿರುವಂಥದ್ದು. ಇದು ಕೂಡ ನಮಗೆ ರೊಟೇಟ್ ಆಗುವಂತಹ ಡಿಸೈನ್ ಅಲ್ಲಿ ತಗೊಂಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಏರಿಯಾ. ಚೆನ್ನಾಗಿದೆ ಕಣ್ರಿ. ಅದ್ರ ಪಕ್ಕದಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಸೇಮ್ ಕೆಳಗಡೆ ಹೇಗಿತ್ತು ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಬೈಫರ್ಕೇಶನ್ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ನಮಗೆ ಕಾಟ್ ಪ್ರೊವೈಡ್ ಮಾಡಿಲ್ಲ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, POP ವರ್ಕು, LED ಲೈಟು ವಿತ್ ಪ್ರೊಫೈಲ್ ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಕು ಕೂಡ ಆಂಟಿಸ್ಕೇಲ್ ಬೆಟರ್ ಫಿಟಲ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಏನೋ ಪಾರ್ಟಿಷನ್ ಮಾಡ್ಕೊಡೋಕೆ ಬರೋದಿಲ್ಲ. ಈ ರೂಮ್ಗೆ ಇದು ಹೆವಿ ಆಯ್ತು ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನಮಗೆ 2 ಬೆಡ್ರೂಮ್ ಸಾಕು, ಒಂದು ಸಿಟ್ಟಿಂಗ್ ಏರಿಯಾ ಸಾಕು. ಇದನ್ನ ನಾವು ಹೋಮ್ ಥಿಯೇಟರ್ ತರ ನಾವು ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಇವಾಗ ಓಪನ್ ಟೆರೆಸ್ಗೆ ಹೋಗೋಣ. ವೀಕ್ಷಕರಿಗೆ ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಸ್ಟೇರ್ಕೇಸ್ ಹಾಕಿ ಕಂಟಿನ್ಯೂ ಆಗಿದೆ ವಿತ್ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲೆ ಸೀಲಿಂಗ್ ಅಲ್ಲಿ ನೋಡ್ಬೋದು POP ವರ್ಕು ವಿತ್ ಪ್ರೊಫೈಲ್ ಲೈಟ್. ಆ ಲೈಟ್ ನಮಗೆ ಇವಾಗ ಅಲ್ಲಿ ಡ್ಯಾನ್ಸ್ ಆಡ್ತಾ ಇರುವಂತದ್ದು. ಮೇಲ್ಗಡೆ ನೋಡಿರಲ್ಲ ವಿತ್ ಸೇಫ್ಟಿ ಸ್ಕೈ ಲೈಟ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ನಮಗೆ ಗ್ರಿಲ್ ಕೊಟ್ಟಿದ್ದಾರೆ. ವಿತ್ ಲೈಟ್ಗೋಸ್ಕರ ನಮಗೆ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಫುಟ್ ಲೈಟ್ ನೋಡಿ, ನಾನು ಹತ್ರ ಹೋಗ್ತಾ ಇದ್ದಂಗೆ ನಮ್ಗೆ ಆನ್ ಆಗುತ್ತೆ. ನೋಡಿದ್ರ ಆಟೋಮೆಟಿಕ್ ಫುಟ್ ಲೈಟ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲೂ ಕೂಡ ನಮಗೊಂದು ಗ್ರಿಲ್ ವರ್ಕ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ಬಂದು ನಮಗೆ UPVC ವಿಂಡೋ ಒಂದು ಬರುತ್ತೆ. ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇದು ನೋಡ್ಬೋದು, ಯಾಕಂದ್ರೆ ತುಂಬಾ ಬಿಲ್ಡಿಂಗ್ ಗಳಲ್ಲಿ ನಮಗೆ ಸ್ಕೈಲೈಟ್ ಅಂತ ಕೊಟ್ಟಿರ್ತಾರೆ, ಈ ತರ ವಿಂಡೋ ಕೊಟ್ಟಿರೋದಿಲ್ಲ. ಇವರು ಒಂದು ವೆಂಟಿಲೇಷನ್ಗೋಸ್ಕರ, ಒಂದು ಗಾಳಿಗೋಸ್ಕರ 2 ಶೆಲ್ ಇಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹೆವಿ ಗೇಜ್ ಅಲ್ಲಿ ಇರುವಂತಹ ಸೇಫ್ಟಿ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಎಕ್ಸಾಕ್ಟ್ ಕುಬೇರ ಮೂಲೆಯಲ್ಲಿ ನಮಗೆ
1000 ಲೀಟರ್ ಇರುವಂತಹ ಟ್ಯಾಂಕು. ಅದ್ರ ಕೆಳಗಡೆ ನೋಡ್ಬೋದು ವಾಷಿಂಗ್ ಮಿಷಿನ್ ಏರಿಯಾ. ಫುಲ್ ನಮಗೆ ಮೇಂಟೈನ್ಗೋಸ್ಕರ 2x4 ವೆಟ್ರೋಫಿಟಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಡ್ ವೆಟ್ರೋಫಿಟಲ್ಸ್ನ ಯೂಸ್ ಮಾಡಿರುವಂಥದ್ದು. ಅಲ್ಲಿ ಬಂಡೆ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಏನಾದ್ರು ಬಟ್ಟೆ ಹೋಗಿತೀವಿ ಅಂದರೆ ಈ ಪೋರ್ಷನ್ ನಾವು ಯೂಸ್ ಮಾಡ್ಕೊಬೋದು. ಇದು ನಮಗೆ ಓಪನ್ ಟೆರೆಸ್ ಆಗಿರೋದ್ರಿಂದ ಫ್ಯೂಚರ್ಗೆ ಏನಾದ್ರು ನಾವು ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ ಥರ ಏನಾದ್ರು ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ ಅಂದರೆ ಆರಾಮಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಆ ಥರ ಜಾಗ ಈ ಪೋರ್ಷನ್ ಇರುವಂಥದ್ದು. ಇನ್ನು ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ಸ್ಕ್ವೇರ್ ಆಗಿರುವಂತಹ ಆ್ಯಂಗಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಲೊಕೇಶನ್ ಎಲ್ಲ ನೋಡ್ಬೋದು. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಅಪಾರ್ಟ್ಮೆಂಟ್ ಪಕ್ಕ ಒಂದು ಗ್ರೀನ್ ಕಲರ್ ಒಂದು ಶಟರ್ ಥರ ಕಾಣಿಸುತ್ತೆ. ಅದು ಒಂದು ನಮಗೆ ವಾಜರ್ಹಳ್ಳಿ ಮೆಟ್ರೋ ಸ್ಟೇಷನ್. ಲೈಟಾಗಿ ವ್ಯೂ ಆಗ್ತಾಯಿದೆ ನೋಡಿ, ಇದೇ ನಮಗೆ ಮೆಟ್ರೋ ಸ್ಟೇಷನ್. ಆ ವಾಜರ್ಹಳ್ಳಿ ಮೆಟ್ರೋ ಸ್ಟೇಷನ್ ಆದಮೇಲೆ ಇಲ್ಲಿ ನಮಗೆ ಮಂತ್ರಿ ಅಪಾರ್ಟ್ಮೆಂಟ್ ಇದೆ ಈ ಪೋರ್ಷನಲ್ಲಿ. ಈ ಮಂತ್ರಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಬರೋದು ನಮಗೆ ದೊಡ್ಡ ಕೆಲಸ ಅಂದರೆ ಮೆಟ್ರೋ ಸ್ಟೇಷನ್ನು. ಈ ಮೆಟ್ರೋ ಸ್ಟೇಷನ್ ಸೆಂಟ್ರಲ್ಲಿ ನಮಗೆ ಡಿಮಾರ್ಟ್ ಇದೆ. ವಾಜರ್ಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಮಗೆ ಡಿಮಾರ್ಟ್ ಇದೆ. ಈ 2 ಮೆಟ್ರೋ ಸ್ಟೇಷನ್ ಸೆಂಟ್ರಲ್ಲಿ ನಮಗೆ KCIT ಕಾಲೇಜ್ ಇದೆ. KCIT ಕಾಲೇಜು ವಾಜರ್ಹಳ್ಳಿ ಮೆಟ್ರೋ ಸ್ಟೇಷನ್ನು ನಮಗೆ 1 ಕಿಲೋಮೀಟರ್ ಆಗುತ್ತೆ. ಡಿಮಾರ್ಟ್ಗೆ 1.1 ಆಗುತ್ತೆ. ದೊಡ್ಡ ಕಲ್ಸ ಮೆಟ್ರೋ ಸ್ಟೇಷನ್ಗೆ 1.5 ಆಗುತ್ತೆ. ಈ 2 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸಲ್ಲಿ ನಮಗೆ 2 ಮೆಟ್ರೋ ಸ್ಟೇಷನ್, ಒಂದು ಡಿಮಾರ್ಟು, BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಎಲ್ಲ ಬರುವಂಥ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ಆಮೇಲೆ ಇಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು BDA ಪ್ರಾಪರ್ಟಿ, BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಡಿಫ್ರೆಂಟ್ ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಚೆನ್ನಾಗಿದೆ, ಒಳ್ಳೆ ರೇಟ್ ಅಲ್ಲಿ ಬರ್ತಾ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಪ್ಲೇದಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವರಾಗಲಿ ನೀವಾಗಲಿ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಮತ್ತು ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.